Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಎಲ್ಲ ಇಡೀ ನಮ್ಮ ಒಕ್ಕಲಿಗ ಕುಟುಂಬಗಳನ್ನ ಮೂಲೆ ಗುಂಪು ಮಾಡಿದ್ದೆ ಇವ್ರ ಕಾಲದಲ್ಲಿ. ನಾಗೇಗೌಡರು ಇರ್ಬೋದು, ಬೈರೇಗೌಡರು ಇರ್ಬೋದು, ಬಚ್ಚೇಗೌಡರು ಇರ್ಬೋದು, ವೈಕೆ ರಾಮಯ್ಯ ಇರ್ಬೋದು, ಚಲುವರಾಯ ಸ್ವಾಮಿ ಇರ್ಬೋದು, ನಾನಿರ್ಬೋದು, ಎಚ್ ಡಿ ಕೃಷ್ಣಪ್ಪನವ್ರು ಇರ್ಬೋದು. ಎಚ್ ಡಿ ಕೃಷ್ಣಪ್ಪನವರು ತೆಗಿರಿ, ಅದು ಎಚ್ ಡಿ ಕೃಷ್ಣಪ್ಪನವ್ರು ನಿಮಗೆಲ್ಲ ಗೊತ್ತಿದೆ. ಒಂದು 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 ಅವರು ಯಾವ ಪಾತ್ರ, ಆಂಜನೇಯನ ಪಾತ್ರ ಮಾಡುವಾಗ 2010ರಲ್ಲಿ ಒಂದು ಬರಹ ಬರೆದಿದ್ದಾರೆ. ನಿಮ್ಮ ಹತ್ರ ಇದೆಯಾ? ನೀವೆಲ್ಲಿಟ್ರಿ ಅದ? ಎಲ್ಲ ತಡಿಯೋಣ, ಒಂಚೂರು ತೋರ್ತೀನಿ. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮಾಡಿದ್ದಾರೆ. ಹಿಂಗೆ ಎಲ್ಲನೂ ಸಹಿತ ನಾವು ಯಾವ್ಯಾವಾಗ ನೋಡಬೇಕು ಆಗ್ಲೇ ನೋಡಬೇಕು. ಕೃಷ್ಣಪ್ಪನವ್ರು ಹೇಳಿದಂಗೆ ಗೊತ್ತಾಯ್ತು ಬಿಡಿ. ಇದು ಒಂದು ಕಡೆ. ಈಗ ನಾನು ಕುಮಾರಣ್ಣವ್ರನ್ನ ಈ ಸಂತ್ರಸ್ತರು, ಅವರು 2 ಸಾರಿ ಮುಖ್ಯಮಂತ್ರಿಗಳಾಗಿದ್ದರು. ಯಾವುದಾದ್ರು ಒಂದು ವಿಚಾರ ಬಂದರೆ ಭಾಳ ಚೆನ್ನಾಗಿ ಹೋರಾಟ ಮಾಡ್ತಾರೆ, ಮುಂದೆ ಬರ್ತಾರೆ. ಅದು ಹಾಸನದಲ್ಲೇ ಆಗಿರ್ತಕ್ಕಂಥ ಈ ಘಟನೆ ಬಗ್ಗೆ ಅಂತರ ಕಾಯ್ಕೊಂಡಿರೋದು ಅದೆಲ್ಲ ಒಂದು ಕಡೆಗೆ ಬಿಟ್ಬಿಡಿ. ಅನ್ಯಾಯ ಆಗಿರೋ ಸಂತ್ರಸ್ತರ ಪರವಾಗಿ ಹೋರಾಟ ಮಾಡಲಿಕ್ಕೆ ನಾವೆಲ್ಲರೂ ಹೋಗಬೇಕು ಅನ್ನೋದು ನನ್ನ ಒತ್ತಾಯ. ಭಾಳ ಸೀರಿಯಸ್ ಆಗಿ ಬಿಡಿ. ಆಯ್ತು, ಹೇಳಿದ್ದೀನಿ ಅದನ್ನ. ಹೇಳಿ, ಇನ್ನೇನಾರು ಕೇಳ್ತೀರಾ? ಆ ಪಟ್ಟಿ ಅಂದರೆ ಹೊಸ ಪಟ್ಟಿ ಅಲ್ಲ, ನಾಳೆ ಪಟ್ಟಿಲಿ. ನೀನು ಹಿಂಗೆ ಆಗ್ಬಿಟ್ರೆ ಕಷ್ಟ ರೀ. ನೀವು ಅಭಿಮಾನಿಗಳೆಲ್ಲ ಬಿಡ್ರಿ ನಮಗೆ. ನೀವು ಕುಮಾರಣ್ಣರಿಗೆ ನಾನು ಒಂದು ವಿನಂತಿ ಮಾಡ್ತೀನಿ. ಅನ್ಯಾಯ ಆಗಿರೋದು ನಿಮ್ಮ ಕುಟುಂಬದಿಂದ ಈ ಘಟನೆ. ಬೇರೆ ಎಲ್ಲರಿಗೂ ಧಮ್ಕಿ ಗಿಮ್ಕಿ ಆಗೋದು ಬಿಟ್ಬಿಡಿ. ಹಾಸನದ ಒಬ್ಳು ಹೆಣ್ಮಗಳು ಜಿಲ್ಲಾಧಿಕಾರಿ ಏನು ಸತ್ಯಭಾಮ ಅಂತ ಏನು ಹೇಳಿದ್ಲು ಮೊನ್ನೆ. ಆಕೆ ಒಬ್ಳು ಹೆಣ್ಮಗಳಾಗಿ ಅಲ್ಲಿ DC ಆಗಿದ್ದಾಳೆ. ಅವಳದು ಜವಾಬ್ದಾರಿ ಇದೆ. ಈ ಘಟನೆ ಎಲ್ಲ ನಡೀತಿತ್ತಲ್ಲ, ಇಲ್ಲಿ ನರೇಂದ್ರ ಮೋದಿ ಅವ್ರದ್ದು ಅಪರಾಧ ಇದೆ. ಅಮಿತ್ ಶಾ ಅವರು 100 ಸಾರಿ ಹೇಳಿದ್ರು ಅಂತ ಟಿಕೆಟ್ ಕೊಡೋದು ಬೇಡ ಅಂತ. ಟಿಕೆಟ್ ಕೊಡುವಾಗಲೇ ಇವೆಲ್ಲನೂ ನೋಡಬೇಕಾಗಿತ್ತು. ಇವೆಲ್ಲ ಆಗಲೇ ನೋಡಿದ್ರೆ ಇವೆಲ್ಲ ಏನೂ ಬರ್ತಿರಲಿಲ್ಲ. ಈಗೆಲ್ಲ ಕೊಟ್ಟು ಮಾಡಿ ಚುನಾವಣೆಗೆ ಬಂದು ಇವತ್ತಿವೆಲ್ಲ ಆಗೋಗಿದೆ. ಈಗ ಸತ್ಯಭಾಮ ಅವರಿಗೆ ಭಾಳ ಸೀರಿಯಸ್ ಆಗಿ ಮಾತಾಡಿದರು ಕುಮಾರಸ್ವಾಮಿಯವರು. ಏನು ಸತ್ಯಭಾಮ ಅವ್ರು ತಪ್ಪು ಮಾಡಿರೋದು? ಸತ್ಯಭಾಮ ಅವರು ಕರೆಕ್ಟಾಗಿ ಹೇಳಿದ್ದಾರೆ. ಪಾಪದ ಕೊಡ ತುಂಬಿತ್ತು ಹಾಸನದ್ದು, ಅದು ಕಾಲ ಬಂದಿದೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅವರೇನು ದೇವೇಗೌಡರಿಗಾಗಲಿ ಕುಮಾರಸ್ವಾಮಿ ಅವ್ರಿಗಾಗಲಿ ಹೇಳಿರೋದಿಲ್ಲ. ಅಲ್ಲಿ ರೇವಣ್ಣವರ ಪಾರುಪತ್ಯೆ ಅಷ್ಟೊಂದು ಜೋರಾಗಿ ನಡೀತಾ ಇತ್ತು. ಅದಕ್ಕೋಸ್ಕರ ಇವೆಲ್ಲನೂ ಬಿಟ್ಟು ಆಗಿರೋದು ಆಗೋಗಿದೆ. ಇದು ಯಾರೂ ಮಾಡಬಾರ್ದೇ ಇರ್ತಕ್ಕಂಥ ಘೋರ ಅಪರಾಧವನ್ನು ಮಾಡಿ ಆಗೋಗಿದೆ. ಇದೇನು ಬರೀ ಪ್ರಜ್ವಲ್ ಒಬ್ಬನಿಗೆ ಸೇರಲ್ಲ, ರೇವಣ್ಣಗೂ ಸೇರಿಸಿ. ರೇವಣ್ಣು A1 ಟೆಕ್ನಿಕಲಿ ಹಂಗೆ ಕೇಸ್ ಕೊಟ್ಟಿಲ್ಲ, ಹಿಂಗೆ ಕೇಸ್ ಕೊಟ್ಟಿಲ್ಲ ಅನ್ನೋದು ಬಿಟ್ಟರೆ ಎಲ್ಲದರಲ್ಲೂ ರೇವಣ್ಣವರು ಭಾಗಿಯಿದ್ದಾರೆ. ಅದಕ್ಕೆ ರೇವಣ್ಣವ್ರನ್ನೂ ಬಂಧಿಸಬೇಕು, ಪ್ರಜ್ವಲ್ ರೇವಣ್ಣವ್ರನ್ನೂ ಬಂಧಿಸಬೇಕು. ಇದನ್ನು ಇಲ್ಲಿ ನ್ಯಾಯಯುತವಾಗಿ ಈಗ SIT ಇದೆ. ನಾನು ಒತ್ತಾಯ ಮಾಡ್ತೀನಿ SITಗೆ. ನಿಮಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿಲ್ವಾ? ಬಹಿರಂಗ ಮಾಡಿ. ಈ ಯಾರು ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ, ಏನಾರ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇಲ್ಲ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಅವ್ರ ಮೇಲೆ. ಇದರಲ್ಲಿ ಎರಡನೇ ಮಾತಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಪ್ರಧಾನಮಂತ್ರಿಗಳಿಗೆ ಮತ್ತು ಅಮಿತ್ ಶಾ ಅವರಿಗೆ NDAಯಿಂದ ಮೊದಲು ಈ JDS ಪಕ್ಷವನ್ನು ಇದನ್ನು ಈ ವಿಶ್ವಾಸನ ಬಿಡಬೇಕು ನೀವು. ಯಾಕೆಂದ್ರೆ ಇನ್ನೂ ಬೇಕಾದಷ್ಟು ಕಡೆ ನಮ್ಮ ಪಾರ್ಟಿನಲ್ಲಿ ಚುನಾವಣೆ ನಡೀತಾವೆ. ಆ ಚುನಾವಣೆ ಮೇಲೆ ಅವು ಪರಿಣಾಮ ಬೀರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾನು ಈ ಒತ್ತಾಯ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.